ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಬಗ್ಗೆ ಮಾತನಾಡೋದಾದರೆ ತುಂಬ ಸಂತೋಷ ಮತ್ತು ಹೆಮ್ಮೆ ಕೊಡುವಂಥ ವಿಷಯ ನನಗೆ. ತುಂಬಾ ನೆನಪುಗಳು. ಅವರು ಅಂಬರೀಷ್ ಅವರೊಂದಿಗೆ ತುಂಬ ಒಂದು ಆತ್ಮೀಯವಾದ ಒಂದು ಒಡನಾಟವಿತ್ತು. ಅಂಬರೀಷ್ ಅವರಿಗೂ ಅಪಾರವಾದ ಪ್ರೀತಿ ಗೌರವ ಅವ್ರ ಬಗ್ಗೆ ಇತ್ತು. ಸುಮಾರು ಒಂದು 30 ವರ್ಷಗಳ ಹಿಂದೆ ನಡೆದಂಥ ಒಂದು ಬೃಹತ್ ರ್ಯಾಲಿಯಲ್ಲಿ ಕಬ್ಬನ್ ಪಾರ್ಕಲ್ಲಿ, ನನಗೆ ಅದೊಂದು ಸಣ್ಣದಾಗಿ ನೆನಪಿದೆ. ಆಗಷ್ಟೇ ನಮ್ಮ ಮದುವೆ ಆಗಿತ್ತು. ಆ ಸಮಯದಲ್ಲಿ ಒಕ್ಕಲಿಗರ ಒಂದು ಬೃಹತ್ ರ್ಯಾಲಿ ಬೆಂಗಳೂರಿನ ಕಬ್ಬನ್ ಪಾರ್ಕಲ್ಲಿ ನಡೆದಾಗ ಸ್ವಾಮೀಜಿಯವರು ಅಂಬರೀಷ್ ಅವರನ್ನೇ ಅದರ ಒಂದು ನೇತೃತ್ವ ವಹಿಸಿ ಇದನ್ನು ನಡೆಸ್ಕೊಡ್ಬೇಕು ಅನ್ನೋವಂಥ ಒಂದು ಜವಾಬ್ದಾರಿಯನ್ನು ಅಂಬರೀಷ್ ಅವರಿಗೆ ಕೊಟ್ಟಿದ್ದರು. ಅಷ್ಟೇ ಒಂದು ವಿಶ್ವಾಸ ಅಂಬರೀಷ್ ಅವ್ರ ಬಗ್ಗೆ ಅವ್ರಿಗಿತ್ತು. ಸ್ವಾಮೀಜಿಯವರು ನಮ್ಮ ಮಗ ಅಭಿಷೇಕ್ ಅವರ 1ನೇ ಹುಟ್ಟುಹಬ್ಬಕ್ಕೆ ಸ್ವತಃ ಮನೆಗೆ ಬಂದು ಆಶೀರ್ವಾದ ಮಾಡಿದಂಥ ಒಂದು ಸೌಭಾಗ್ಯವನ್ನು ನಮಗೆ ಕಲ್ಪಿಸಿಕೊಟ್ರು. ಅಷ್ಟೇ ಅಲ್ಲ, ಅಂಬರೀಷ್ ಅವರ ಷಷ್ಠಿ ಪೂರ್ತಿಯ ದಿನವೂ ಅವರೇ ಮನೆಗೆ ಬಂದು ಒಂದು ವಿಶೇಷ ಪೂಜೆಯನ್ನು ಅವರು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿದಂಥವ್ರು. ನನ್ನ ಮಗ ಅಭಿಷೇಕನು 10 ವರ್ಷಗಳು, ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ 10ನೇ ತರಗತಿವರೆಗೂ ಆದಿಚುಂಚನಗಿರಿಯ ಸಂಸ್ಥೆ BGS ಇಂಟರ್ನ್ಯಾಷನಲ್ ಸ್ಕೂಲ್ ಕುಂಬಳಕೂರು ಅಲ್ಲೇ ಓದಿದ್ದು. ಇದು ಅಂಬರೀಷ್ ಅವರಿಗೆ ಸ್ವತಃ ಸ್ವಾಮೀಜಿಯೇ ಹೇಳಿದ್ದು, ನಮ್ಮ ಒಂದು ಸ್ಕೂಲೇ ಇದ್ದಾಗ ನಿನ್ನ ಮಗನ್ನ ನೀವು ಬೇರೆ ಎಲ್ಲೂ ಕಳಿಸ್ಕೊಡೋದು, ನಮ್ಮ ಸ್ಕೂಲ್ಗೆ ಅವ್ರು ಬರಬೇಕು ಅನ್ನೋಂಥ ಮಾತನ್ನು ಹೇಳಿದ್ದು ಆವತ್ತು. ಅಂಬರೀಷ್ ಅವರು ನಿರ್ಮಲಾನಂದ ಸ್ವಾಮೀಜಿ ಅವರಿಗೆ ಚೆನ್ನಾಗಿ ಗೊತ್ತು ಅವರ ಶೈಲಿ, ಅವರು ಮಾತಾಡೋದು ಶೈಲಿ. ಅವರು ಆಗ್ಲೂ ಇಲ್ಲ ಸ್ವಾಮೀಜಿ, ನನ್ನ ಮಗನ ಅಷ್ಟು ದೂರ ನಾನು ಕಳಿಸೋದ, ಅಲ್ಲಿ ಆವತ್ತಿನ ಕಾಲದ ರೋಡ್ಗಳು ಅದು ಇದು ಅಷ್ಟು ಸರಿ ಇರಲಿಲ್ಲ, 1 ಗಂಟೆ ಆಗುತ್ತೆ ಅನ್ನೋಂಥ ಮಾತಿಗೆ ಸ್ವಾಮೀಜಿ ಒಂದೇ ಮಾತು ಹೇಳಿದ್ರು, ನಿಮ್ಮ ಮನೆಗೆ ನಮ್ಮ ಸ್ಕೂಲ್ ಬಸ್ ಬರುತ್ತೆ, ಅಭಿಷೇಕ್ನ ಅಲ್ಲಿಂದ ಕರ್ಕೊಂಡೋಗಿ ನಮ್ಮ ಸ್ಕೂಲ್ಗೆ ಅವರು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ಬಂದು ಬಿಡ್ತಾರೆ ಅಂತ. ಅಂಥ ಒಂದು ಅಭಿಮಾನ ಪ್ರೀತಿ ಎಂದೆಂದಿಗೂ ನಾವು ಮರೆಯೋಕ್ಕಾಗಲ್ಲ. ಅಷ್ಟೊಂದು ಗೌರವ, ಅಷ್ಟೊಂದು ಒಂದು ಪೂಜ್ಯ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಇದೆ.